ಜಾಗದ ವಿಚಾರಕ್ಕೆ ಮಠಕ್ಕೆ ನುಗ್ಗಿ ಸ್ವಾಮೀಜಿ ಮೇಲೆ ಹಲ್ಲೆ. ಚಿತ್ರದುರ್ಗದ ಶಿವಶರಣ ಹರಳಯ್ಯ ಮಠದ ಶ್ರೀ ಆಸ್ಪತ್ರೆಗೆ ದಾಖಲು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೈಮಂಗಲ ಗ್ರಾಮದಲ್ಲಿ ದಲಿತರ ಶಿವಶರಣ ಹರಳಯ್ಯ ಮಠಕ್ಕೆ ನುಗ್ಗಿ ಸ್ವಾಮೀಜಿಯ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಶಿವಶರಣ ಹರಳಯ್ಯ ಮಠದ ಪೀಠಾಧಿಪತಿ ಬಸವ ಹರಳಯ್ಯ ಶ್ರೀಗಳು ಹಾಗೂ ಮಠದ ಶಾಲಾ ಬಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದು, ಗಾಯಗೊಂಡ ಇಬ್ಬರನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಮಠದ ಜಾಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಹರಳಯ್ಯ ಶ್ರೀಗಳು ಹಾಗೂ ಸ್ಥಳೀಯ ನಿವಾಸಿ ಸಿದ್ದೇಶ್ವರ್ ಕುಟುಂಬದ ನಡುವೆ ಹಲವು ದಿನಗಳಿಂದ ವ್ಯಾಜ್ಯವಿದ್ದು, ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ಆದರೆ ನಿನ್ನೆ ರಾತ್ರಿ ಸಿದ್ದೇಶ್ವರ ಮತ್ತು ಇತರರು ಮಠದ ಆವರಣಕ್ಕೆ ನುಗ್ಗಿ ಜಾಗದ ವಿಚಾರವಾಗಿ ಗಲಾಟೆ ನಡೆಸಿ ಸ್ವಾಮೀಜಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ವೇಳೆ ಸ್ವಾಮೀಜಿಯ ರಕ್ಷಣೆಗೆ ಬಂದ ಮಠದ ಶಾಲಾ ಬಸ್ ಚಾಲಕ ಭೀಮರಾಜ್ ಮೇಲೂ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಇನ್ನು ಹಲ್ಲೆಯ ಬಳಿಕ ದೂರು ನೀಡಲು ಹರಳಯ್ಯ ಶ್ರೀಗಳು ಐಮಂಗಲ ಪೊಲೀಸ್ ಠಾಣೆಗೆ ತೆರಳಿದ ವೇಳೆ ಆರೋಪಿಗಳು ಪೊಲೀಸ್ ಠಾಣೆಯ ಒಳಗೂ ನುಗ್ಗಿ ಹಲ್ಲೆ ಮಾಡಿದ್ದು, ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದು, ಮಾದಿಗ ಸಮುದಾಯಕ್ಕೆ ಮಠ ಯಾಕೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಶ್ರೀಗಳು ಆರೋಪಿಸಿದ್ದಾರೆ. ಇನ್ನು ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀಗಳು ಆಗ್ರಹಿಸಿದ್ದಾರೆ. ಸರ್, ನಾನು ಕ್ಲಾಸ್ ರೂಮಲ್ಲಿ ಮಲಗಿದ್ದೆ. ನಾನು ಪುಸ್ತಕ ಓದ್ಕೊಂತ ಮಲಗಿದ್ದೆ. ಗಾಳಿ ಜೋರಾಗಿತ್ತು. ಸಾಮಾನ್ಯ ಗಾಳಿಗೆ ಕಿರ್ರಂತ ಸೌಂಡ್ ಬರ್ತಾಯಿತ್ತು. ಅದ್ರ ಜೊತೆಗೆ ದಡ ದಡ ಸೌಂಡ್ ಬಂತು, ದಡ್ 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 ಅಂತ. ಗಾಳಿ ಸೌಂಡೇ ಬೇರೆ, ಇದು ಕಬ್ಬಣದ ಸೌಂಡ್ ಬರ್ತೈತಲ್ಲ, ದಡ ದಡ ಅಂತ. ಏನಾದರೂ ಬಾತ್ರೂಮ್ದು ಬಾಗಿಲು ಏನಾದರೂ ಕಬ್ಬಣದ ಡೋರ್ ಇದ್ದಾವೆ, ಅವು ಹಾಕಿಲ್ಲೇನೋ ಅಂತ ಹೇಳ್ಬಿಟ್ಟು ನಾನು ಹೊರಗೆ ಬಂದೆ. ಹೊರಗೆ ಬಂದು ನೋಡಿದೆ, ಬಾಗಿಲೆಲ್ಲ ಡೋರ ಕ್ಲೋಸ್ ಆಗಿತ್ತು. ಬಾಗಿಲದ ಹತ್ರ ಬೋರ್ಡ್ ಹಾಕಿದ್ರಲ್ಲ, ಸ್ಕೂಲ್ ಬೋರ್ಡ್ ಅಡ್ವರ್ಟೈಸ್ಮೆಂಟಿಗೆ ಹಾಕಿದ್ವಿ ನಾವು, ಎಂಟ್ರೆನ್ಸು. ಆ ಬೋರ್ಡ್ ಹತ್ರ ನಿಂತ್ಕೊಂಡು ಅವನು ಸಿದ್ದೇಶನನು ಕೋಲ್ ತಂದು ಹೊಡಿತಾ ಇದ್ದ. ನಾನು ಯಾಕಪ್ಪ ಏನಾಯ್ತು, ಇದು ನಮ್ಮ ಜಾಗದಾಗ ಐತೆ, ಯಾಕೆ ಹಾಕಿದ್ರಿ ಅಂತ. ಆಯ್ತಪ್ಪ, ನಿಮ್ಮ ಜಾಗದಾಗೆ ಇಲ್ಲಿ ಕೋರ್ಟಿಗೆ ಹಾಕಿದ್ಯಾ, ಕೋರ್ಟಲ್ಲಿ ಹೋಗಿ ತೀರ್ಮಾನ ಮಾಡ್ಕೊಂಬಂದು ಅಳತೆ ಮಾಡಿಸಿ ತಗೋ, ಯಾರು ಬೇಡಂತ ನಾವೇನು ಬಿಡಲ್ಲ ಅಂತ ಅಂದಿದ್ವ. ಬಿಡಲ್ಲ ಅಂದರೆ ಬಿಡೋ ಅನ್ಬೋದು. ಈ ಕೋರ್ಟಿಗೆ ಆಲ್ರೆಡಿ ಕೋರ್ಟಲ್ಲಿ ಹಾಕಿದೆಯಲ್ಲ, ಕೋರ್ಟಲ್ಲಿ ಹಾಕಿದ ಮೇಲೆ ಅದು ಅಳತೆ ಮಾಡಿಸಿ ತಗೋ, ಯಾರು ಬೇಡಂತಾರೆ. ಬೋರ್ಡ್ ಏನು ಕಿತ್ತಾಕ್ಬೋದಲ್ವ ನಾವು. ನಿಮ್ಮ ಜಾಗದಾಗಿತ್ತು ಅಂತಂದರೆ ನಿಮ್ಮ ಜಾಗದಾಗಿದ್ದರೆ ನೋಡಿದ್ರಾತು, ನಿಮ್ಮ ಜಾಗನೂ ಅಲ್ಲ ಅದು, ನಿಮ್ಮ ಜಾಗದಾಗಿದ್ದರೆ ತೆಗೆದಾಕಿದ್ರಾತು ಅಂತ. ಅಷ್ಟಕ್ಕೇನೆ ಜಗಳ ಮಾಡಿ ಒಬ್ಬನೇ ಇದ್ದೀನಿ. ತುಂಬ ಗಲಾಟೆ ಮಾಡಿ ಕೋಲಾಗೆಲ್ಲ ತೊಗೊಂಡು ಹೊಡೆದು, ಕೋಲಲ್ಲೆಲ್ಲ ಇದು ಮಾಡಿ, ಮೂಗ್ನಲ್ಲೆಲ್ಲ ರಕ್ತ ಬರೋಂಗೆಲ್ಲ ಮಾಡಿ, ಈ ಮಾದ್ರಿಗೆ ಯಾಕೆ ಮಠ ಇದು, ಸುಳ್ಳಿ ಮಕ್ಕಳು ಯಾಕೆ ಬರ್ತಿರಲಿಲ್ಲ ಅಂತ ಹೇಳಿ ಬಾಯಿಗೆ ಬಂದಿದ್ದೆ. ನಿಮ್ಮವನು ಆ ಒಂದು ಥರದ ಮಾತಲ್ಲ, ಅವ್ರು ನಾವು ಮಾತಾಡಲೇಬಾರ್ದು. ಅವು ಅಷ್ಟೊಂದು ಕೆಟ್ಟ ಹೊಲಸು ಮಾತುಗಳೆಲ್ಲ ಮಾತಾಡೋದ್ರ ಜೊತೆಗೆ ಶಪಥ ಮಾಡ್ತಾನೆ, ನೀನು ಕೊಲೆ ಮಾಡಿನೇ ನಾನು ಸಾಯೋದು ಅಂತ ಶಪಥ ಮಾಡಿ ಹೋಗಿದ್ದೆ. ನಾನು ಕೊಲೆ ಮಾಡಿನೇ ಸತ್ಯ ಮಾಡಿ ಹೋಗಿದ್ದೇನೆ. ಅಷ್ಟರೊಳಗೆ ನಾನು ನಮ್ಮ ಹಿಂಗೆ ಗಲಾಟೆ ಆದ್ನಾಗಿ ಯಾವಾಗ ಹೊಡೆದ್ಬಿಟ್ಟು ನಮ್ಮ ಮುಗ್ನಾಗೆಲ್ಲ ರಕ್ತ ಬಂತ. ನಾನು ನಮ್ಮ ಡ್ರೈವರಿಗೆ ಫೋನ್ ಮಾಡಿದೆ, ಅಲ್ಲೇ ಪಕ್ಕದಲ್ಲಿ ಕಲ್ಲಟ್ಟಿ ಅಲ್ವಾ, ಸ್ಕೂಲ್ ಗಾಡಿ ಡ್ರೈವರ್. ಅವನು ಗಲಾಟೆ ಆಗ್ತೈತೆ, ಬಾರ ಇಲ್ಲ ಸ್ವಲ್ಪ ಅಂತಂದಟ್ಟಿಗೆ ಅವ್ನು ಬಂದ ತಕ್ಷಣವೇ ಅವ್ನ ಬುದ್ಧಿ, ನೀವು ಗಲಾಟೆ ಮಾಡ್ಕೊಬೇಡ್ರಿ, ಪೊಲೀಸ್ ಸ್ಟೇಷನಿಗೆ ಹೋಗ್ರಿ ಅಂತ ನಾನು ಕಳಿಸ್ದ. ಬಂದ ತಕ್ಷಣ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಮಠದ ಹತ್ರ ಯಾರೂ ಇಲ್ಲ ಇರಪ್ಪ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಕ್ಕಂತ ಹೋದರೆ, ಅವ್ರ ತಮ್ಮ ಬಂದು, ಅವನು ಅಲ್ಲಿದ್ದು ಅವ್ರ ತಮ್ಮ ಬರುವಾಗ ಬಂದು ಅವನಿಗೂ ಹೊಡೆದು ಚೆನ್ನಾಗಿ, ಅವನಿಗೆ ಸಿಕ್ಕಾಪಟ್ಟೆ ಪೈನ್ ಆಗಿದೆ. ಅವನು ಒಳನೋವು ಭಾಳ ಆಗಿದೆ. ಅವನಿಗೆ ಒಬ್ಬನಿಗೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಅವನಿಗೆ ಎಲ್ಲ, ಇಬ್ಬರು ಮೂವರು ಸೇರ್ಕೊಂಡವರು.
ಇನ್ನೂ ವಿಷಯ ತಿಳಿದಿದ್ದಂತೆ ಐಮಂಗಲ ಠಾಣೆಯ ಸಿಪಿಐ ಗುಡ್ಡಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.